वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा। ಶಂಭಲಿಂಗ ನಿನ್ ಸುಪುತ್ರನ್ಗೆ ಹೇಳಿ ಎಲೆಕ್ಷನ್ ಅಲ್ಲಿ ಬಂಪರ್ ಮೆಜಾರಿಟಿಯಲ್ಲಿ ಗೆಲ್ಲಂಗ್ ಮಾಡಪ್ಪ. ಯಾವನೆಲ್ಲ ಬಾ ಎಲ್ಲ ಒಯ್ದು ಬಿಡೋಣ ಹುಡುಗಿರು ಮನೆ ಮಠ ಇಲ್ವಾ ನಿಂಗೆ? ಇಲ್ಲಿ ಯಾಕೆ ಹೋಯ್ತಾ ಇದ್ಯಾ? ನಿಮ್ಮ ಮತ್ತೆ ಎಲ್ಲ ಕಡೆ ಕಾಲಿತ್ಕೊಂಡ್ ಮಾಡ್ತೀರಾ? ಏಯ್ ನಮ್ಮ ಅಣ್ಣ ತಮ್ಮಂದ್ರ ಬಗ್ಗೆನೇ ಮಾತಾಡ್ತೀಯ. ಇವತ್ತು ನೀನ್ ಚಡ್ಡಿ ಹರಿದೆ ಬಿಡಲ್ಲ ಕಣ. ನಿಂತ್ಕೊಳ್ಳೋ. ಏಯ್ ನಿಂತ್ಕೊಳ್ಳೋ. ಸರ್ ನಮಸ್ಕಾರ. ಅಣ್ಣ ನಮಸ್ಕಾರ. ದಯವಿಟ್ಟು ನನಗೆ ಓಟ್ ಹಾಕಿ. ಅಣ್ಣ ನಮಸ್ಕಾರ. ಅಯ್ಯೋ ಇವ್ರು ಓಟ್ ಹಾಕ್ತಾರೋ ಹೆಂಗೋ. ಯಜಮಾನ್ರೆ ದಯವಿಟ್ಟು ನನಗೆ ಓಟ್ ಹಾಕಿ. ಹಲೋ ಹಲೋ ಹಲೋ. ಅಯ್ಯೋ ದೇವ್ರೆ. ನೋಡಿ ನಾನು ಒಂದು ಸೆಲ್ಫಿ ತಗೊಳ್ತೀನಿ. ಏನಾಯ್ತಪ್ಪ? ಕ್ಯಾನ್ ಐ ಟೇಕ್ ಅ ಸೆಲ್ಫಿ? ಶರಣೋ ಶಂಭಲಿಂಗ. ಯು NRI? ಓಕೆ ಓಕೆ. ಇವ್ರು ಓಟ್ ನಮ್ಗೆ ಲೆಕ್ಕಕ್ಕಿಲ್ಲ. ಈ ಸೆಲ್ಫಿಗಳು ಕಾಟ ತಡೆಯಕ್ಕಾಗ್ತಾ ಇಲ್ಲಪ್ಪ. ಏಯ್ ಊರಲ್ಲೆಲ್ಲ ಕೊಟ್ಟೊಟ್ಟಾಕ್ಸ್ರು. ಚೆನ್ನಾಗಿ ಬಿಲ್ಡಪ್ ಕೊಡ್ರು. ಇನ್ನೂ ಸ್ವಲ್ಪ ಜನ ಕರ್ಕೊಂಬಂದ್ರು. ಏಯ್ ಟಿವಿನವ್ರಿಗೆಲ್ಲ ಹೇಳಿದಿರೇನೋ? ಎಲ್ಲೋ ಜನನೇ ಕಾಣ್ತಿಲ್ಲ ಲೇ. ಏ ಇರ್ಲ ಇರ್ಲಿ. ಇವನೇನು ಎಲ್ಲೆಲ್ಲೋ ಕೈ ಬಿಡ್ತಾ ಇದ್ದಾನೆ. ಆಯ್ತು 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 ಆಯ್ತು. ನೀವೇ ನೋಡ್ತಿರಂಗೆ ಈ ನಾಯಿಗೆ ಇಷ್ಟೊಂದು ಬೆಂಬಲ ಸಿಗ್ತಾ ಇದೆ. ಬನ್ನಿ ಸರ್, ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ನಿಮ್ಗೂ ನಾಯಿಗೂ ಏನ್ ವ್ಯತ್ಯಾಸ ಇಲ್ಲ. ಅವ್ರು ಏನ್ ಹೇಳಕ್ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ನಾಯಿ ಮತ್ತೆ ನಾವು ಇಬ್ರು ಇರೋದು ಜನಸೇವೆಗೋಸ್ಕರ ಮಾತ್ರ ಅಂತ. ಬನ್ನಿ, ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ವಿತ್ ಡಾಗ್ ಆನ್ ಓಮ್ ಟಿವಿ ಪ್ಲೀಸ್. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ. ತಮ್ಮ ಬಿಡುವಿಲ್ಲದ ಹೊತ್ತಿನಲ್ಲಿ ನಮ್ಮ ಜೊತೆ ಒಬ್ರು ವಿಶೇಷ ಅತಿಥಿ ಸೇರ್ಕೊಳಕ್ ಬಂದಿದ್ದಾರೆ. ಅವರಿಗೂ ಹಾಗೂ ತಮ್ಮೆಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಶರಣೋ ಶಂಭಲಿಂಗ. ಏನ್ ಸರ್ ಎಲ್ಲಾ ಕಡೆ ವೋಟ್ ಫಾರ್ ಮೀ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದೀರಾ? ನಿಮ್ ಪರಿಚಯ ಸರ್? ಫಸ್ಟ್ ನಿಮ್ ಪರಿಚಯ ಮಾಡ್ಕೊಳ್ರಿ. ಮಿಸ್ಟರ್ ಕಂಸ್ವಾಮಿ. ನಿಮ್ಮನ್ನ ನೋಡಿದ್ರೆ ನಮ್ಮ ಅಣ್ಣನ್ ಜ್ಞಾಪಕ ಬರುತ್ತೆ. ಇರ್ಲಿ, ನನ್ನ ಹೆಸರು ಡಕೋಟಾ. ನಮ್ಮೂರು ಕೋಟ. ನಮಗೂ ಒಂದ್ ಕೋಟ ಬೇಕು ಅನ್ನೋದು ನಮ್ ಹೋರಾಟ. ಡಕೋಟಾನ? ನಮ್ಗೊಳ್ಳೆ ಕಾಟ. ಈಗ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ತುಂಬಾ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ನಮ್ಮಿಂದ ಎಷ್ಟು ಜನಕ್ಕೆ ಎಷ್ಟು ಸಹಾಯ ಆಗಿದೆ. ನಮಗೂ ಒಂದು ಸ್ಥಾನಮಾನ ಬೇಡವಾ? ಸ್ವರ್ಗಕ್ಕೆ ಧರ್ಮರಾಯನ್ ಜೊತೆ ಓದೋರೆ ನಮ್ಮೋರು. ಅಲ್ಲೇ ನಮಗೆ ಸ್ಥಾನಮಾನ ಸಿಕ್ಕಿದೆ. ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಈ ಸಲ ಎಲೆಕ್ಷನ್ ಅಲ್ಲಿ ನಿಂತ್ಕೋತಾ ಇದ್ದೀನಿ. ನಿಮ್ಮ ವಾಹಿನಿ ಮೂಲಕ ನೋಡ್ತಾ ಇರೋ ಅಭಿಮಾನಿಗಳಿಗೆ ನನ್ಗೆ ಓಟಾಗಿ ಗೆಲ್ಸಿ ಅಂತ ವಿನಂತಿ ಮಾಡ್ಕೋತಾ ಇದ್ದೀನಿ. ಯಾವ ಸ್ಥಾನಮಾನದ ಬಗ್ಗೆ ಹೋರಾಡ್ಬೇಕು ಅಂತಿದ್ದೀರಾ ಮಿಸ್ಟರ್ ಡಕೋಟಾ ಬಾಯ್? ಏನ್ ಪ್ರೂವ್ ಮಾಡ್ಬೇಕು ಅಂತ ಇದ್ದೀರಾ ನೀವು? ವಾಯ್ಸು ಜಾಸ್ತಿ ಆಯ್ತು. ಇರ್ಲಿ, ನಮ್ಮ ಅಣ್ಣನು ಇದೇ ತರ ಬಡ್ಕೋತಾ ಇದ್ದ. ಅಯ್ಯ, ನಾವ್ ಎಷ್ಟೊಂದ್ ಮನೆ ಕಾಪಾಡ್ತಾ ಇದೀವಿ. ಪೊಲೀಸ್ ಸರ್ವಿಸು, ಮೆಡಿಕಲ್ ಸರ್ವಿಸು ಎಲ್ಲಾ ಕಡೆ ಇದೀವಿ. ಎಲ್ಲೇ ಬಾಂಬ್ ಬಿಟ್ರು ಹೋಗಿ ನಾವು ಕಣ್ಣು ಹಿಡಿತೀವಿ. ಇಷ್ಟು ಜನರ ಜೀವ ಕಾಪಾಡಿದೀವಿ. ಎಷ್ಟು ಟೆರರಿಸ್ಟ್ಗಳನ್ನ ಹಿಡಿದುಕೊಟ್ಟಿದೀವಿ. ಇಷ್ಟೆಲ್ಲಾ ಮಾಡಿದ್ರು ಪಾರ್ಲಿಮೆಂಟ್ ಕಾಯೋ ನಮಗೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಸೀಟ್ ಇಲ್ಲ. ಕರ್ಮ. ಈಗ ನೀವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ಮಿಸ್ಟರ್ ಡಕೋಟಾ ಬಾಯ್ ಅವರೇ? ನೆಗ್ಲೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ. ಆದ್ರೂ ಪರವಾಗಿಲ್ಲ, ನಮ್ಮ ಅಣ್ಣನು ಹಿಂಗೆ ಮಾತಾಡ್ತಾ ಇದ್ದ. ನಾನು ಅಧಿಕಾರಕ್ಕೆ ಬಂದ್ರೆ ನಮ್ಮ ಮೂಗಿನ ವಾಸನೆಯಿಂದ ಎಲ್ಲಾ ಬ್ಲಾಕ್ ಮನಿನೂ ವಾಪಸ್ ತರ್ತೀವಿ ಮತ್ತು ಉಗ್ರಗಾಮಿಗಳನ್ನು ಮಟ್ಯಾಶ್ ಮಾಡಲು ಸಕಲ ರೀತಿಯಲ್ಲಿ ಸಿದ್ಧರಿದ್ದೇವೆ. ಹಾಗೂ ಹೆಣ್ಣು ಮಕ್ಕಳಿಗೆ ವಿಶೇಷ ಭದ್ರತೆ ನೀಡುತ್ತೀವಿ. ಓಹೋ, ಯಾವ ತರ? ಹೆಣ್ಮಕ್ಳು ಎಲ್ಗೆ ಹೋದ್ರು ಫುಲ್ ರಕ್ಷಣೆ ಕೊಡ್ತೀವಿ. ಸುಮ್ನೆ ಲಲ್ಲೂ ಅಂತ ಸಿಗ್ನಲ್ ಕೊಟ್ರೆ ಸಾಕು, ನಮ್ ನೆಟ್ವರ್ಕ್ ಇಂದ ಯಾರಾದ್ರೂ ಅವ್ರ ರಕ್ಷಣೆಗೆ ಬರ್ತಾರೆ. ಅವಾಗ ರೇಪ್ ಮತ್ತೆ ಟೀಸಿಂಗ್ ತಡೆಗಟ್ಟಬಹುದು. ಫುಲ್ ಸೆಕ್ಯೂರಿಟಿ ವಿತ್ ಪ್ರಯಾರಿಟಿ. ಓಹೋ, ಏನ್ ನೆಟ್ವರ್ಕ್? ಅದೇ ನಮ್ಮ ಅಣ್ಣನ್ ತರ ವೇಸ್ಟ್ ಬಾಡಿಗಳು ರೋಡ್ ತುಂಬಾ ಇದ್ದಾರೆ. ಅವ್ರಿಗೆ ಡ್ಯೂಟಿ ಹಾಕಿದ್ರೆ ಎಲ್ಲಾ ತರ ಅಕ್ರಮನು ಬಯಲ್ ಮಾಡ್ಬೋದು.
ಇವ್ರ ಲಿಸ್ಟಲ್ಲಿ ಇನ್ನೆಷ್ಟು ಜನ ವೇಷಪಾಡಿಗಳಿದ್ದಾರೋ. ಸರಿ, ಈಗ ಯಾವ ಎಲೆಕ್ಷನ್ ನಿಂತ್ಕೊಳ್ಳೋಣ ಅಂತ? ಅದೇನೋ ವೈಟ್ ಹೌಸ್ ಅಂತೆ, ತುಂಬಾ ಚೆನ್ನಾಗಿದೆಯಂತೆ, ಅಲ್ಲಿ ಹೋಗಿ ಸೇರ್ಕೊಳ್ಳೋಣ ಅಂತ. ಯಾವುದು ವೈಟ್ ಹೌಸಾ? ಅಮೆರಿಕ ಪ್ರೆಸಿಡೆಂಟಾ? ಮತ್ ನಮ್ಮ ಇಂಡಿಯಾದವ್ರ ಗತಿ? ಚಿಂತೆ ಮಾಡಬೇಡಿ ಕೋಮಸ್ವಾಮಿ, ಅಲ್ಲಿಂದನೇ ಕಂಟ್ರೋಲ್ ಮಾಡ್ತೀನಿ. ಆಗಬಹುದು. ಇನ್ನೇನು ಹೇಳೋದು ಬಾಕಿ ಇದೆಯಾ? ನಮ್ಮ ಪ್ರೀತಿಯ ಜನರ ಹತ್ರ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ಪ್ರಾರ್ಥನೆ. ಶರಣೋ ಶಂಭುಲಿಂಗ. ನೋಡೋದ್ರಲ್ಲ ವೀಕ್ಷಕರೇ, ಎವ್ರಿ ಡಾಗ್ ಹ್ಯಾಸ್ ಇಸ್ ಡೇ ಅನ್ನೋ ಹಾಗೆ ನಮ್ಮ ಡಾಕೋಡ ಬಾಯ್ ಕೂಡ ಒಳ್ಳೇದಾಗ್ಲಿ ಅಂತ ನಮ್ಮ ವಾಹಿನಿ ಕಡೆಯಿಂದ ಆಶಿಸೋಣ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಕ್ಯಾಮರಾಮ್ಯಾನ್ ಚೆಡ್ಡಿ ವೇಲು ಜೊತೆ ನಾನ್ ನಿಮ್ಮ ಕಮ್ ಸ್ವಾಮಿ. ಅದು ನಮ್ಮ ಅಣ್ಣ ಕೂಡ ಪ್ರೋಗ್ರಾಮ್ ಮುಗೀತು. ಇರ್ರಿ, TRP ರೇಟ್ ಜಾಸ್ತಿ ಆಗುತ್ತೆ.